ಈಗಿದ್ದರೂ ಸಹ RSS ಮತ್ತು ಬಿಜೆಪಿ ದೇಶದಲ್ಲಿ ಇರ್ತಕ್ಕಂಥ 24 ದಲಿತ ಸಮುದಾಯಗಳು, ಆದಿವಾಸಿ ದಲಿತ ಸಮುದಾಯ ಮತಗಳಿಗೆ ತಂತ್ರವಾಗಿ ಅಂಬೇಡ್ಕರ್ ಅವರನ್ನು ತಮ್ಮವರು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಜಾತಿ ಹೆಸರಲ್ಲಿ ಬಾಳವಾಗಿ ಊರಿರ್ತಕ್ಕಂಥ ಇವರ ನಂಬಿಕೆ ಇರ್ತಕ್ಕಂಥದ್ದು ಮನುಸ್ಮೃತಿಯಲ್ಲಿ ಇರ್ತಕ್ಕಂಥ ನಂಬಿಕೆ ಇರ್ತಕ್ಕಂಥ. ಆದರೆ ಅಂಬೇಡ್ಕರ್ ಅವರು ಜನವರಿ 25ನೇ ತಾರೀಕು 1927ನೇ ಇಸ್ವಿನಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಗ ಭಾರತೀಯ ಜನತಾ ಪಾರ್ಟಿಯವರು ಪೂರ್ವಜರು, ಸಂಘ ಪರಿವಾರದವರು, RSS ಅವರು, ಹಿಂದೂ ಮಹಾಸಭಾದವರು ಯಾಕೆ ಸುಮ್ಮನಿದ್ರು ಅಂತ ಕೇಳ್ತಾ ಇದ್ದೇನೆ. ಆದರೆ ಆ ಥರ ಏನಾದರೂ ಸಂಘ ಪರಿವಾರದ ಮೇಲೆ ಗೌರವ ಇದ್ದಿದ್ದರೆ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಆದ್ದರಿಂದ ದೇಶದಲ್ಲಿ ಸಂಪೂರ್ಣವಾಗಿ ಸುಳ್ಳಿನ ಕಂತೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮಸಿಬಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅಂಬೇಡ್ಕರ್ ಅವರ ಸಂಬಂಧ ಒಂಥರ ಕಾಂಪ್ಲೆಕ್ಸ್ ಸಂಬಂಧ ಆಯಿತು. ಅದು ಅಂದರೆ ಕೆಲವು ಸಂದರ್ಭದಲ್ಲಿ ನಾವು ಒಪ್ಕೊಳ್ತಾ ಇದ್ದೀವಿ, ಕೆಲವು ಕಂಪದಲ್ಲಿ ಒಪ್ಕೊಳ್ತಾ ಇರಲಿಲ್ಲ. ಪ್ರಜಾಪ್ರಭುತ್ವದ ತಿರುಳೋದು. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವ್ರ ರೀತಿಯಲ್ಲಿ ನಾವು ದ್ವೇಷ ಮಾಡಿರಲಿಲ್ಲ ಅಂಬೇಡ್ಕರ್ ಅವ್ರನ್ನ. ಭಾರತೀಯ ಜನತಾ ಪಾರ್ಟಿಯವ್ರ ರೀತಿಯಲ್ಲಿ ಸಂವಿಧಾನವನ್ನು ನಾವು ಸುಟ್ಟಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಥವಾ ಜನಸಂಘ ಹಿಂದೂ ಮಹಾಸಭಾದವ್ರ ರೀತಿಯಲ್ಲಿ ನಾವು ಯಾವತ್ತೂ ಸಹ ಮನುಸ್ಮೃತಿಯನ್ನು ಒಪ್ಪಿದವರಲ್ಲ. ಆದ್ದರಿಂದ ಅವರ ಪುನಃ ಏನು ಹೋದ ಚುನಾವಣೆಯಲ್ಲಿ ಅದರಲ್ಲೂ ಸಹ ದುರ್ಬಲ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು ಮತ್ತು ಇವರೆಲ್ಲರೂ ಸಹ ಸೇರಿ ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಬದಲಾವಣೆ ಮಾಡೋ ಒಂದು ನಾಟಕ ಮಾಡಿದಾಗ ಅವರ ಮುಖಡವನ್ನು ಕಲಿಸಿ ಮನೆ ಕಳಿಸಿದರೆ. ಆದ್ದರಿಂದ ಅದನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ಇಲ್ಲ ಸಲ್ಲದ ಸುಳ್ಳನ್ನು ಹೇಳ್ತಾ ಇದ್ದರೆ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಏನಾದರೂ ತಮ್ಮಲ್ಲಿ ಪ್ರಶ್ನೆಗಳಿದ್ದರೆ ಉತ್ತರ ಕೊಡ್ತೇನೆ. ಗೋಲ್ವರ್ಕರ್ ಮುಂಜೆ ಅವರು ಏನು ಹೇಳಿದ್ದಾರೆ ಅಂತ ಕೇಳಿ. ಬೊಮ್ಮಾಯಿ ಅವರು ಸರ್ವ ಪಕ್ಷದ ಸದಸ್ಯರು. ಅವರಿಗೆ ಹೊಸದಾಗಿ ಭಾರತೀಯ ಜನತಾ RSS BJPಗೆ ಹೋಗಿದ್ದಾರೆ. ಯಾಕಂದರೆ ಹೊಸದಾಗಿ ಪಕ್ಷಾಂತರ ಮಾಡಿದಾಗ ಹೆಚ್ಚಿನದಾಗಿ ಅವರು RSS ಬಗ್ಗೆ ಮತ್ತು ಅವ್ರ ಬಗ್ಗೆ ಹೊಗಳಬೇಕಾಗುತ್ತೆ. ಅದರಿಂದ ಆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಗೋಲ್ವರ್ಕರ್ ಅವ್ರು ಏನು ಹೇಳಿ, ಮುಂಜೆ ಅವ್ರು ಏನು ಹೇಳಿದರು ಅಂತ ಹೇಳಿದರು. ಅಂಬೇಡ್ಕರ್ ಅವ್ರಿಗೆ ಸಹಾಯ ಮಾಡೋದು, ಆವಿಗೆ ಹಾಲೆರಿಯೋದು ಒಂದೇ ಅಂತೇಳಿ BS ಮುಂಜೆಯವರವರು ಸಂಸ್ಥಾಪಕರಾದ RSS ಸಂಸ್ಥಾಪಕರಾದ ಮುಂಜೆಯವರು ಹೇಳಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೇಳಿ ಬೊಮ್ಮಾಯಿ ಅವ್ರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.